ಇಲ್ಲ ಉಪ್ಪು ಚೆನ್ನಾಗವೆ ಎಲ್ಲ ಕ್ಲೀನ್ ಮಾಡೋಣ. ಇದ್ರೊಳಗೆಲ್ಲ ಬಂದು ಓಡಾಡ್ಬಿಡ ನೋಡಿ. ಇಲ್ಲಿ ನೋಡೋಣಕ್ಕೆ ಈ ಕಡೆ ಎಲ್ಲ ಒಂದು ಸ್ವಲ್ಪ ವ್ಯೂ ಪಾಯಿಂಟ್ ಎಲ್ಲ ಸಾಕಾದಾಗವೆ. ಇಲ್ಲಿ ನೋಡಿ ಹೆಂಗೆ ಕಾಣ್ತವೆ. ಮಾಡ್ಕೊಂಡು ಅಲ್ಲಿ ಹೋಗಿ ಅಡ್ಡೋಳಲ್ಲಿ ಮಲಿಕೊಂಬಿಡೋಣ. ನೋಡಿ ಹೋಟ್ಲಲ್ಲಿ ಊಟ ಮಾಡೋಣ ಅಂತ. ಹೋಟೆಲ್ ಶಾಮಿನಿ ನೋಡಿ ಇಲ್ಲ ಐತೆ ಜಾಗ. ಎಲ್ಲ ಒಂದು ಕಡೆ ನಿಲ್ಲಿಸಿ ಮಲಿಕೋಬೇಕು. ಒಳ್ಳೆ ಸ್ಥಾನ ಮಾಡಲ್ಲ ಅಂದೆ. ಮತ್ತೆ ಬಂದೆ ಕಾಸರಗೋಡ್ವರೆಗೂ ಫುಲ್ಲು ಕಂಪ್ಲೀಟ್ ಆಗೈತೆ ರೋಡ್. ಇದು ಇದೇ ಲೆವೆಲ್ ಆಗಿ ಟರ್ನಿಂಗ್ಗಳು ಕಡಿಮೆ ಎಲ್ಲ ಮಾಡಿ ಆ ಪೂಳಿಲ್ಲ. ರಾತ್ರಿಯಲ್ಲಿ ನೋಡಿ ಐಸ್ ಕ್ರೀಮ್ ತಿಂತಾ ಇದ್ದೀವಿ. ಐಸ್ ಕ್ರೀಮು ಜ್ಯೂಸು. ಹಾಸನ ಎಲ್ಲ ಬಿಟ್ಟು ಭೈರಾಪುರನೂ ಪಾಸಾಗಿ ಸಕ್ಲೆ ಇದು ಬಾಳುಪೇಟೆ ಪಾಳ್ಯದಲ್ಲಿದ್ದೀನಿ. ಟೈಮ್ ಇಲ್ಲೇನೆ ಒಂದು ಎಷ್ಟಪ್ಪ ಟೈಮು 2:44 2:44. ನಮ್ಮ ಗಡಿಯಾರ ಯಾಕೋ ನಿಂತುಬಿಟ್ಟೈತೆ. ಒಂದು ಕಾಲಿಗೆ ನಿಂತುಬಿಟ್ಟೈತೆ. ಶೆಲ್ಲು ಹೋಗಿರಂಗೈತೆ. ನಾಳೆ ನೋಡಿ ಟೈಮು 1 ತೋರಿಸ್ತೈತೆ. ಆದರೆ ಟೈಮು 2:45 ಆಗಿದೆ. ಅಲ್ಲಿಂದ ಸಮಾಧಾನ. ನಿದ್ದೆ ಬರಂಗೈತೆ. ಸಕಲೇಶ್ವರ ಎಲ್ಲ ಪಾಸಾಗಿ ಹೋಗಿ ಮಲಿಕೊಳ್ಳೋಣ ಆರಾಮಾಗಿ. ಬೆಳಗ್ಗೆ ಎದ್ದು ಸ್ವಲ್ಪ ನಾಳೆ ಗಾಡಿ ಎಲ್ಲ ಕ್ಲೀನ್ ಮಾಡಬೇಕು. ಒಂದು ವಾರ ರಜಾ ಹಾಕಿ ಪೆಟ್ರೋಲ್ ಬಂಕಲ್ಲಿ ನಿಲ್ಸ್ಬಿಟ್ಟು ಹೋಗಿದ್ರೆ ಗಾಡಿ ಒಳಗೆ ಇಲಿ ಎಲ್ಲ ಬಂದು ಏನೇನು ಲೆಜ್ಜೆ ಮಾಡಿಬಿಡೈತೆ ಅಂದ್ಬಿಟ್ಟು ಬೆಳಗ್ಗೆ ತೋರಿಸ್ತೀನಿ. ಕತ್ಲೆಯಲ್ಲಿ ಈಗೆಲ್ಲ ತೋರ್ಸೋಕ್ಕಾಗಲ್ಲ. ಅಷ್ಟು ಲೆಜ್ಜೆ ಮಾಡಿಬಿಡೈತೆ. ಒಳಗಡೆ ಎಲ್ಲ ಗಲೀಜು. ಕ್ಲೀನ್ ಮಾಡಿಲ್ಲ. ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡೋದು ಏನು ತೋರಿಸ್ತೀನಿ ಏನು ಮಾಡೈತೆ ಅಂತ ಬೆಳಗ್ಗೆಗೆ. ಸದ್ಯಕ್ಕಂತೂ ಇವಾಗ ಹೋಗೋಣ. ನಾನ್ ಸ್ಟಾಪಾಗಿ ಏನೂ ಹೋಗಲ್ಲ, ಮಲಿಕೊಂಡು ಹೋಗೋದಷ್ಟೇ ಕೆಲಸ. ನಮ್ಮ ಅನಿಲ ಅಲ್ಲಿಂದ ಹಂಗೆ ಹೋಗ್ಬಿಟ್ಟ. ಇನ್ನು ಮಾರುತಿ ಅಂತ ಹಿಂದೆನೇ ಬರ್ತಾ ಇದ್ದಾನೆ. ಇಲ್ಲಿ ಹ್ಯಾಟ್ ಬ್ಲೂದು ಇದೈತೆ ನೋಡಿ, ಕಾಣ್ತಿರ್ಬೋದು. ಇದು ಬಂದ್ಬಿಟ್ಟು ಫೇಕ್ ಅಂತಲ್ಲ, ಒರಿಜಿನಲ್ ಅಲ್ಲ, ಡೂಪ್ಲಿಕೇಟು. ಸುಮ್ಮನೆ ಅದ್ರಾಗ ಭಾರತ್ ಬೆನ್ಸು, ಲೈಲ್ಯಾಂಡು, ಐಷರು, ಟಾಟಾ ಅಂತ ಸಪ್ರೇಟ್ ಗನ್ ಇಕ್ಕವ್ರೆ. ಒಳಗಡೆ ನೋಡ್ರೆ ಟ್ಯಾಂಕ್ ಒಂದೇ ಟ್ಯಾಂಕಿಂದ ಬರುತ್ತೆ. ಯಾಮಾರಿಸೋದು ಇದೆಲ್ಲ ಆಗಿ. ಇಲ್ಲೊಂದು ಮುಂದೆ ಒಂದೈತೆ ಅದೇ ಥರ. ಇಲ್ಲೆಲ್ಲ ಯಾವುದೇ ಕಾರಣಕ್ಕೂ ಹಾಕ್ಸಕ್ಕೆ ಹೋಗ್ಬಾರ್ದಿದೆ. ಬಾಳುಪೇಟೆ ಪಾಳ್ಯ ಬಿಟ್ಟು ಮುಂದೆ ಬಾಳುಪೇಟೆ ಹತ್ತತ್ರ ಇದು. ಏನು ಬಾಳುಪೇಟೆ ಹತ್ತತ್ರ ಅಲ್ಲ, ಬಾಳುಪೇಟೆನೇ. ಈ ಡೌನ್ ಹೇಳಿದ್ರೆ ಬಾಳುಪೇಟೆನೇ. ನಾವು ಅದಕ್ಕೆ ಎಲ್ಲೂ ಹಾಕ್ಸಕ್ಕೆ ಹೋಗಲ್ಲಪ್ಪ. ಇಂಡಿಯನ್ ಆಯಿಲ್ ಬಂಕು ಇಲ್ಲಾಂದರೆ ಶೋರೂಮ್, ಇವೆರಡು ಕಡೆ ಬಿಟ್ಟರೆ ಬೇರೆ ಎಲ್ಲ ಹಾಕ್ಸಕ್ಕೆ ಹೋಗಲ್ಲ. ಹ್ಯಾಟ್ ಬ್ಲೂನ ಹೋಗೋಣ. ಬಾಳುಪೇಟೆ ಬಂತು. ಹೋಗಿ ಆರಾಮಾಗಿ ಸಕಲೇಶ್ವರನೋ ಇಲ್ಲ ಮಾರನಹಳ್ಳಿನೋ ಇಲ್ಲ ದೋಣಗಲ್ಲೋ ಎಲ್ಲಾಗುತ್ತೋ ಅಲ್ಲಿ ಹಾಕೊಂಡು ಮಲಿಕೊಳ್ಳೋದಷ್ಟೇ ಕೆಲಸ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ನಮ್ಮ ಶಿರಾಡಿ ಘಾಟ್ ಇಳಿಸ್ತಾ ಇದ್ದೀನಿ ನೋಡಿ. ಮಾರನಹಳ್ಳಿಯಲ್ಲಿ ಬಂದು 4 ಗಂಟೆ ಮಲಿಕೊಂಡು ಬೆಳಗ್ಗೆ ಎದ್ದು ನಾಷ್ಟ ಇಷ್ಟೆಲ್ಲ ಮಾಡ್ಕೊಂಡು ಘಾಟ್ ಇಳಿಸ್ತಾ ಇದ್ದೀವಿ. ಟೈಮ್ ಆಲೆ 10 ಗಂಟೆ. ಶಿರಾಡಿ ಘಾಟ್ ಇಳಿಸ್ಬೇಕಂದ್ರೆ ಒಂಥರ ಖುಷಿ ನಮಗೆ. ಯಾಕಂದರೆ ಇಲ್ಲಿ ಘಾಟಲ್ಲಂತೂ ಓಡಿಸಿ ಅಭ್ಯಾಸ ಇರೋದ್ರಿಂದ ಸುಮಾರು ವರ್ಷಗಳಿಂದ ಇದೊಂಥರ ನಮಗೆ ಇದ್ದಂಗೆ ಈ ಘಾಟು. ಎಲ್ಲ ಟರ್ನಿಂಗ್ಗಳು, ಪ್ರತಿಯೊಂದು ಟರ್ನಿಂಗ್ಗಳು ಅಳಿಸ್ನ ನೋಡಿ ಸಾಕಾದಾಗ ಬಂದವೆ. ನಿಲ್ಲಿಸಿ ಕಿತ್ಕೊಂಡು ಹೋಗ್ಬೋದು ತಣ್ಣಾಗಿದ್ರೆ. ಯಾರ್ದು ಪಾಪ ನಂಬರ್ ಪ್ಲೇಟ್ ಬಿದ್ದೋಗ್ಬಿಡಿ. ಹೊಸ್ದಾಗಿ ಹಾಕಿರೋ ರೋಡ್ ಹಾಲಿ ಕಿತ್ತೋಗೈತೆ ನೋಡಿ. ಅಂದರೆ ಸಿ ಸಿ ರೋಡ್ ಮೇಲೆ ತಾರ ಹಾಕಿರೋದು, ಅದಕ್ಕೆ ಕಿತ್ತೋಗೈತೆ. ಗೋ ಸ್ಲೋ ಎಲಿಫೆಂಟ್ ಕ್ರಾಸಿಂಗ್ ಝೂನ್ ಅಂದರೆ
ಆನೆ ಕ್ರಾಸ್ ಮಾಡುವ ಜಾಗ, ಟರ್ನಿಂಗ್, ರೋಡ್ ಕ್ರಾಸ್ ಮಾಡುವ ಜಾಗ. ಭಾರತ್ ಬೆಂಜ್ ಏನೋ ರಿಪೇರಿ ಆಗ್ಬಿಡೈತೆ. ಬಿಸಲು ಬಿಸಲು ಬಿಸಲು. ನಿಧಾನಕ್ಕೆ ಈ ಕಡೆಲ್ಲ ಒಂದು ಸ್ವಲ್ಪ ವ್ಯೂ ಪಾಯಿಂಟ್ ಎಲ್ಲ ಸಾಕಾದಾಗವೆ ಇಲ್ಲಿ ನೋಡಿ ಹೆಂಗೆ ಕಾಣ್ತವೆ. ಟರ್ನಿಂಗ್ ಅನ್ನೋದು ನೋಡಲ್ಲ, ಬಂದು ಓವರ್ಟೇಕ್ ಮಾಡ್ಕೊಂಡು ಬಂದ್ಬಿಡ್ತಾರೆ. ಅದೊಂದೇ ಬೇಜಾರು ಕೆಲವೊಬ್ರು. ಟರ್ನಿಂಗಲ್ಲಿ ಬಿಟ್ಟು ಲೆವೆಲ್ ರೋಡಿಗೆ ಆಪೋಸಿಟ್ ಗಾಡಿ ಬರ್ತಾವ ಬರಲ್ವ ಅಂತ ನೋಡ್ಕೊಂಡು ಓವರ್ಟೇಕ್ ಮಾಡಿದ್ರೆ ಪರವಾಗಿಲ್ಲ. ಏನು ನೋಡಲ್ಲ, ನುಗ್ಬಿಡ್ತಾರೆ. ನುಗ್ದಾಗ ಏನಾಗ್ತವೆ, ನಲಿಯುತ್ತಾ ನಿಧಾನಕ್ಕೆ ಕಾಲ್ ಭಾಗ ಘಾಟ್ ಇಳಿಸಿದ್ವಿ ನೋಡಿ. ನಮ್ಮ ಗಾಡಿ, ನಮ್ಮದು ಬಾಸ್ ಗಾಡಿ, ಫಸ್ಟ್ ಗಾಡಿ ಅಪ್ಸೈಡ್ ಆಗಿದ್ದ ಜಾಗ ಇದು. ಈ ಟರ್ನಿಂಗಲ್ಲಿ ಬಂದು ಹಿಂಗೆ ಎಳೆದ್ಬಿಟ್ಟು ಬಂದು ಸ್ಪೀಡಲ್ಲೇ ಎಳೆದವನೇ ಇಲ್ಲಿ ಬಂದು ಹಿಂಗೆ ಅಪ್ಸೈಡ್ ಆಗಿ ಆ ಗುಡ್ಡ ಐತಲ್ಲ ನೋಡಿ, ಆ ಗುಡ್ಡದ ಹತ್ರ ಹೋಗಿ ಬಿದ್ದಿತ್ತು ನಮ್ಮ ಗಾಡಿ. ಅಲ್ಲಿ ಹೊಡೆದು ನೋಡಿ, ಈ ಜಾಗ ಹೊಡೆದು ಅಪ್ಸೈಡ್ ಆಗಿ ಬಿದ್ದಿತ್ತು ನಮ್ಮದು ಫಸ್ಟ್ ಗಾಡಿ. ಈ ಜಾಗದಲ್ಲಿ ಅಪ್ಸೈಡ್ ಆಗಿ ಬಿದ್ದಿದ್ದು. ಇಲ್ಲೆಲ್ಲ ಗಾಡಿ ಹಾಕ್ಕೊಂಡು ಗಾಡಿ ಎತ್ತಿ ಶಿಫ್ಟ್ ಮಾಡಿದ ಜಾಗ ಇದು. ಈ ಜಾಗ ಬಂದಾಗಲ್ಲ ನೆನಪು ಬಂದೇ ಬರ್ತವೆ ನಮಗೆ, ನಮ್ಮ ಗಾಡಿ ಬಿದ್ದಿದ್ದ ಜಾಗ ಅಂತ. ಕಡೆಲ್ಲ ಗುಡ್ಡ ಕುಸ್ತಿರಂಗೆ ಐತೆ, ಯಾವುದೋ ಗಾಡಿ ಅಪ್ಸೈಡ್ ಆಗಿರಂಗೆ ಐತೆ ಅದು. ಅದಕ್ಕೆ ಇದು ಮಾಡೋರೆ ನೋಡ, ಬ್ಯಾರಿಗೇಟ್ ಎಲ್ಲ ಹೊಡೆದೋಗವೆ. ಕೆಳಗೆ ಹೋಗಿ ಸ್ವಲ್ಪ ಸ್ನಾನ ಮನೇಲಿ ನಿನ್ನೆ ಮಾಡಿದ್ದೀನಿ. ಸ್ವಲ್ಪ ಒಳಗಡೆಲ್ಲ ನೀರು ಹಾಕಿ ಕ್ಲೀನಾಗಿ ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ತೊಳ್ಕೊಂಡು ಸ್ವಲ್ಪ ಅದೊಂದು ಬಟ್ಟೆ ಒಂದು ಹೊಕ್ಕೊಂಡು ಬೆಡ್ಶೀಟ ಆರಾಮಾಗಿ ಒಂದು 2-3 ಅವರ್ ನಿದ್ದೆ ಮಾಡ್ಕೊಂಡು ಸಾಯಂಕಾಲ ಬಿಡೋಣ. ಘಾಟ್ ಇಳಿಸಿ ಕೆಳಗಡೆ ಬಂದು ಗಾಡಿ ತೊಳೆಯಕ್ಕೆ ನಿಲ್ಸಿದ್ದೀನಿ. ಅಲ್ಲಿ ನೀರು ಬರ್ತಾಯಿದ್ದಾವೆ, 2 ಗಾಡಿ ತೊಳಿತಿದ್ದಾರೆ. ನಮ್ಮ ಗಾಡಿ ಈ ಕಡೆ ನಿಲ್ಸಿದ್ದೀನಿ. ಒಂದು ಹಂಗೆ ತಮ್ಮೇಲಿಗೊಂದು ಫೋಟೋ ಕ್ರಾಸಾಗಿ. ಇವಾಗ ಗಾಡಿ ತೊಳೆನ ಒಳಗಡೆ ಹೆಂಗಂಗೆ ಗಲೀಜು ಮಾಡಿತ್ತು ತೋರಿಸ್ತೀನಿ ಬರ್ರಿ. ಈಗ ನಮ್ಮ ಇಲಿಗಳು ಏನೇನು ಮಾಡಿದೆ ನೋಡ್ರಿ, ಒಳಗಡೆ ಎಲ್ಲ ಗಲೀಜು. ಅಲ್ಲಿ ನೋಡಿ ಹಿಂದ್ಗಡೆ ಹುಚ್ಚ ಎಲ್ಲ ಉಯ್ದು ಎಲ್ಲ ಹಿಂಗೆ ಮಾಡಿಬಿಟ್ಟ ನೋಡಿದ್ರೆ ಎಲ್ಲ ಸ್ಮೆಲ್ಲು. ಇದು ನೋಡಿ ಇಲ್ಲಿಂದ ಬಂದಿರೋದು ಇಲಿ ಎಲ್ಲ ಹೋಲಿಕ್ಕೊಂಡು ಇದು ಮಾಡ್ಕೊಂಡು. ಇಲ್ಲಿ ನೋಡಿ ನೋಡಿದ್ರ ಊದಿನ ಕಡ್ಡಿ ಡಬ್ಬನ ಯಾವ ಥರ ಇದು ಮಾಡೈತಂದರೆ ನೋಡಿಲ್ಲ ಹೆಂಗಾಗ ಪೇಪರ್ ಧೂಳುಗಳೆಲ್ಲ. ಅಯ್ಯೋ ಒಂದೊಂದು ಬಿಟ್ಟಿಲ್ಲ, ಆ ಕಡೆ ಎಲ್ಲ ಪೂರ್ತಿ ಗಲೀಜು. ಇಲ್ಲೆಲ್ಲ ನೋಡಿ ಅದೇನೋ ಇಲಿ ಇದೆ ಅಂತಲ್ಲ ನೋಡಿ, ಎಷ್ಟು ದಪ್ಪವೇ. ಅದಕ್ಕೆ ಇವಾಗ ಎಲ್ಲ ಕ್ಲೀನ್ ಮಾಡ್ಬೇಕು ನೋಡಿ, ಹಿಂಗಾಗ್ಬಿಡವೆ. ಈ ಕಡೆ ಆ ಕಡೆ 2 ಕಡೆ ಎಲ್ಲ ಫುಲ್ಲಾಗಿ ಕ್ಲೀನ್ ಮಾಡಿ ಸದ್ಯಕ್ಕೆ ಮೇಲ್ಗಡೆ ಎಲ್ಲ ಪೂರ್ತಿ ಗಲೀಜು ಮಾಡಿಬಿಡವೆ. ನೀರು ಇಲ್ಲೆಲ್ಲ ಸಿಗ್ತವೆ. ಫುಲ್ಲು ಕ್ಲೀನಾಗಿ ಒಳಗಡೆ ಎಲ್ಲ ಕ್ಲೀನ್ ಮಾಡಿ ತೊಳೆದು ಬಿಡೋಣ. 1 ಅವರ್ ಲೇಟ್ ಆದರೂ ಪರವಾಗಿಲ್ಲ, 2 ಅವರ್ ಲೇಟ್ ಆಗಲಿ. ಇಲ್ಲೆಲ್ಲ ಕ್ಲೀನಾಗಿ ತೊಳ್ಕೊಂಡು ಒಳಗಡೆ ಹೋಗೋಣ. ಇದನ್ನು ಆಮೇಲೆ ಗೇರ್ ಲಿವರ್ದು ಹೊಸದೈತೆ ಸ್ಪೇರ್. ನಾನು ಗಾಡಿ ಬಂದು ಹೊಸದಲ್ಲೇ ಕೊಡಿಸಿದ್ರು, ಅದು ಹಂಗೆ ಮಡಗಿದ್ದೆ. ಅದನ್ನು ಚೇಂಜ್ ಮಾಡ್ಕೊಳ್ಳೋಣ. ಇದನ್ನು ಊದಿನ ಕಡ್ಡಿ ಏನು ಮಾಡೋಕ್ಕಾಗಲ್ಲ. ಈ ಡಬ್ಬ ಎಲ್ಲ ಟ್ರೈಗೆ ಎಲ್ಲ ಕ್ಲೀನ್ ಮಾಡಬೇಕು. ಎಲ್ಲ ಕ್ಲೀನ್ ಮಾಡಿ ತೊಳೆದ್ಬಿಟ್ಟು ಅಂದರೆ ಇನ್ನು ಆ ಕಡೆ, ಇನ್ನು ಆ ಸೈಡ್ ಏನಾಗೈತೆ ಗೊತ್ತಿಲ್ಲ. ಬಾಕ್ಸ್ ಒಳಗಡೆ ಏನಾಗಿ ಗೊತ್ತಿಲ್ಲ. ಅದ್ರೊಳಗೆಲ್ಲ ಹತ್ತಿ ತೋರಿಸ್ತೀನಿ ತಡ್ರಿ. ಸಾವಿಗೆಲ್ಲ ಹೆಂಗೆ ಮಾಡಿಬಿಡೈತೆ ಅಂದರೆ, ಸಾವಿಗೆನ ನೋಡ್ರಿ ಇದ್ರ ಮೇಲಿಕ್ಕಿರೋ ಡಬ್ಬ ನೋಡಿ. ಈ ಡಬ್ಬ ಎಷ್ಟು ಗಲೀಜಾಗೈತೆ ನೋಡಿದ್ರ. ಇದೆಲ್ಲ ಅದು ಓಡಾಡಿರೋದೆ ಕಪ್ಪೆಲ್ಲ ನೋಡಿ, ಎಲ್ಲ ಓಡಾಡಿ ಹುಚ್ಚೋಗಿದ್ದಾರೆ ನೋಡಿ, ಹೆಂಗೆ ಗಲೀಜು ಮಾಡಿಬಿಡೈತೆ. ಅದು ಹಾಳಾಗೋಲಿ.
ಇಲ್ಲಿ ನೋಡ್ರಿ ಒಳಗಡೆ ಈ ಸಾವಿಗೆ ಪ್ಯಾಕೆಟ ನೋಡಿ ಇಲ್ಲಿ ಕಚ್ಚಿಬಿಟ್ಟು ಏನಿಲ್ಲ ಸಾವಿಗೆ ಇದ್ರಾಗೆ ಎಲ್ಲ ಕೆಳಗಡೆ ಚೆಲ್ಲಿ ನೋಡಿ ಇಲ್ಲಿ ಕಚ್ಚಿಬಿಟ್ಟು ಬಿಸಾಕ್ದಂಗಾಯ್ತು. ಉಪ್ಪೇನು ಮಾಡಿಲ್ಲ ಇಲ್ಲೆಲ್ಲ ನೋಡ್ರಿ ಹೆಂಗೆ ಮಾಡಿಬಿಡೈತೆ. ಇದು ಉಪ್ಪು ಏನು ಮಾಡಿಲ್ಲ, ಉಪ್ಪು ಚೆನ್ನಾಗವೆ. ಎಲ್ಲ ಕ್ಲೀನ್ ಮಾಡೋಣ. ಇದ್ರೊಳಗೆಲ್ಲ ಬಂದು ಓಡಾಡ್ಬಿಡ ನೋಡಿ. ಇಲ್ಲಿ ನೋಡಿರಿ ಇಲಿ ಇದಕ್ಕಿರೋದು. ಯಪ್ಪ ದೇವ್ರೆ, ಇವೆಲ್ಲ ಕ್ಲೀನ್ ಮಾಡೋಣ. 2 hours later. ಗಾಡಿ ಎಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಕ್ಲೀನ್ ಆಗಿದೆ. ಇವಾಗ ಇವೆಲ್ಲ ಸಟ ತೆಗೆದೆಲ್ಲ ಕ್ಲೀನಾಗಿ ಒಳಗಡೆ ಮೇಲೆ ಎಲ್ಲ ಪೂರ್ತಿ ಕ್ಲೀನ್ ಮಾಡಿದೆ. ಎಲ್ಲ ಗ್ಲಾಸು ಪಾಸ್ ಕೆಳಗಡೆ ಒಳಗಡೆ ಇಲ್ಲೆಲ್ಲ ನೋಡಿ ಎಲ್ಲ ಕ್ಲೀನ್ ಆಯ್ತು. ಇವಾಗ ಟೈಮು ಆಲೇ ಹೆಚ್ಚು ಕಮ್ಮಿ 1 ಗಂಟೆ ಆಗಿರಬೇಕು. ನಮ್ಮದು ಗಡಿಯಾರ ನಿಂತುಬಿಟ್ಟೈತೆ. ಗಡಿಯಾರದಲ್ಲಿ ಟೈಮ್ ಎಷ್ಟು ತೋರಿಸ್ತೈತೆ ನೋಡಿ, 12 ಗಂಟೆ ತೋರಿಸ್ತೈತೆ. ಇಲ್ಲಿ ನೋಡ್ಬೋದು ಟೈಮ್, ನಿಜವಾದ ಟೈಮ್ 1:38. 1:38 ಟೈಮು. ಸದ್ಯಕ್ಕೆ ಇವಾಗ ನಾವು ಅರ್ಧ ಘಾಟ್ ಇಳಿಸಿದ್ವಿ. ಇಲ್ಲೇ ತೊಳೆದಿದ್ದಲ್ಲ ನೋಡಿ ನೀರು ಬರ್ತೈತೆ ನೋಡಿದ ಪೈಪಲ್ಲಿ. ಆ ಪೈಪಲ್ಲಿ ಬರೋ ನೀರು ಹಿಡ್ಕೊಬಂದು ಮೇಲಿಂದ ಬರ್ತದೆ. ಅದರಲ್ಲಿ ಹಿಡ್ಕೊಬಂದು ಕ್ಲೀನಾಗಿ ತೊಳೆದಿದ್ದಾಯ್ತು. ಒಳಗಡೆ ಎಲ್ಲ ಒಂದು ಚೂರು ಬಿಡ್ದಂಗೆ ತೊಳೆದು ಕ್ಲೀನ್ ಮಾಡಿಬಿಟ್ಟಿದ್ದೀವಿ ಸ್ವಾಮಿ. ಇವಾಗ ಇಲ್ಲಿಂದ ಘಾಟ್ ಇಳಿಸಿ ಕೆಳಗಡೆ ಹೋಗಿ ನಮ್ಮ ಮಾರುತಿ ಹತ್ರ ನಿಲ್ಲಿಸಿ ಊಟ ಮಾಡಬೇಕು. ಫಸ್ಟು ಹೊಟ್ಟೆ ಹಸ್ತು. ಬೆಳಗ್ಗೆ ತಿಂದಿದ್ದು ನೀರು ದೋಸೆ ಚಿಕನು ಸಾಕಾಗಲಿಲ್ಲ. ಕೆಳಗಡೆ ಹೋಗಿ ತಿನ್ಬೇಕು ಇವಾಗ. ನೋಡಿ ಹೆಂಗಿದ್ವಿ ಎಲ್ಲ ಕ್ಲೀನಾಗಿ ತೊಳೆದು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಕೂತಿದ್ವಿ. ಈಗ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ಘಾಟ್ ಒಂದು ಇಳಿಸೋದೆ ಬಾಕಿ. ಇಳಿಸೋಣ ಘಾಟು. ಒಡೆ ಸ್ವಲ್ಪ ಅರ್ಜುನ ವ್ಯಾಕಮ್ ಎಷ್ಟೈತೆ. ಘಾಟಲ್ಲಿ ಯಾವತ್ತೇ ನಿಲ್ಲಿಸ್ಬೇಕಾದ್ರೆ ಫಸ್ಟು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ವ್ಯಾಕಮ್ ಚೆಕ್ ಮಾಡ್ಕೋಬೇಕು. 2ರಲ್ಲೂ 8.3 8.2 ಇದೆ. ಏನು ಸಮಸ್ಯೆ ಇಲ್ಲ. ಸ್ವಲ್ಪ ಆಯಿತು. ಕೈ ನೋಡಿ, ಒಂದು ಕೈ ತಿಂದ್ಬಿಟ್ಟಿದ್ದೀನಿ. ನಮ್ಮ ಓನರ್ ಕೊಡ್ಬೇಕಾದ್ರೆ 3 ಕೈ ಮೇಲೆ ಇತ್ತು, ನಂದು 2 ಕೈ ಮೇಲೆ ಇತ್ತು, ಒಂದು ಕೈ ಡೌನ್ ಆಗ್ಬಿಟ್ಟಿತ್ತು. ಟೈಮ್ ಇಲ್ಲಿ ಕಾಣ್ಬೋದು ನೋಡಿ. ಇದು 10 ನಿಮಿಷ ಸ್ಲೋ ಇದೆ. ಸೊ ಈಗ ಘಾಟ್ ಇಳಿಸೋಣ. ಬ್ಲೋವರೆಲ್ಲ ಹಾಕಿದೆ. ಸೊಯ್ ಅಂತ ಸಿಕ್ಕಾಪಟ್ಟೆ ಸೌಂಡ್ ಬರ್ತಾ. ಇವಾಗ ಘಾಟ್ ಇಳಿಸೋಣ, ಆಮೇಲೆ ನೋಡೋಣ. ಘಾಟೆಲ್ಲ ಇಳಿಸಿ ಕೆಳಗಡೆ ಬಂದ್ವಿ. ನಮ್ಮ ಮಾರುತಿ ಇದ್ದ ನೋಡಿ ಅಲ್ಲಿ ಗಾಡಿ ನಿಂತೈತೆ. ಆ ಗಾಡಿಯಿಂದ ನಿಲ್ಸಿದ್ದೀನಿ ನಾನು. ಇಲ್ಲಿ ಬಂದು ಟೀ ಕುಡ್ಕೊಂಡು ಒಂದು ಸ್ವಲ್ಪ ಎನರ್ಜಿ ತಗೊಂಡು, ಇದು ಹೋಟ್ಲಿಂದ ಸ್ವಲ್ಪ ಮುಂದೆ ಹೋದರೆ ಅಡ್ಡೋಳೆ ಇದು ನೋಡಲ್ಲಿ ಹಿಂದೆ ನಮ್ಮ ಗಾಡಿ ಕಾಣ್ತೈತೆ. ಅಲ್ಲೋಗಿ ಸ್ನಾನ ಗಿನ ಮಾಡೋದು ಬೇಡ, ಇವಾಗಲೇ 5 ಗಂಟೆ ಮೇಲೆ ಸ್ನಾನ ಮಾಡೋಣ, ಮಲಿಕೊಂಬಿಡೋಣ ಅಂತ ಹೇಳ್ತಾನೆ ಮಾರುತಿ. ಊಟ ಇಲ್ಲೇ ಮಾಡೋಣ ಅಂತ, ಮಧ್ಯಾಹ್ನದ ಊಟ. ಯಾಕಂದರೆ ಅಲ್ಲೇ ಲೇಟಾಗಿ ಬಂದಿತ್ತಲ್ಲ, ಇಲ್ಲಿ ಊಟ ಗೀಟ ಮಾಡ್ಕೊಂಡು ಅಲ್ಲೋಗಿ ಅಡ್ಡೋಳಲ್ಲಿ ಮಲಿಕೊಂಬಿಡೋಣ. ನೋಡಿ ಈ ಹೋಟ್ಲಲ್ಲಿ ಊಟ ಮಾಡೋಣ ಅಂತ, ಹೋಟೆಲ್ ಶಾಮಿನಿ. ಊಟ ಮಾಡಿ ಅಲ್ಲಿ ಮಲಿಕೊಂಡು ಸಾಯಂಕಾಲ ಸ್ನಾನ ಮಾಡೋಣ ಅಂತ ಪ್ಲ್ಯಾನಲ್ಲಿದ್ದೀವಿ. ಒಳ್ಳೆ ಊಟ ಆಯಿತು, ಸೂಪರಾಗಿತ್ತು. ಅನ್ನ ಸಾಂಬಾರು, ಆಮ್ಲೆಟು, ಕುಂಬಳಕಾಯಿ ಪಲ್ಯ ಸಕ್ಕತ್ತಾಗಿ ಮಾಡಿದರು. ತಿಂದು ಬಂದು ಇವಾಗ ಇಲ್ಲಿಂದ ಅಲ್ಲಿ ಮುಂದೆ ಹೋಗಿ ನಿಲ್ಲಿಸಿ ಮಲಿಕೊಳ್ಳೋಣ ಅಂತೇಳಿ ಹೋಯ್ತಾ ಇದೀವಿ. ಇಲ್ಲಾಂದರೆ ಹೋಟ್ಲವ್ರಿಗೆಲ್ಲ ಸಮಸ್ಯೆ ಆಗುತ್ತೆ ಇಲ್ಲ ನಿಲ್ಸಿ ಮಲಿಕೊಂಡ್ರೆ. ಹಂಗಾಗಿ ಮುಂದೆ ಹೋಗೋಣ ಅಂತ. ನೋಡಿ ಗಾಡಿ ತಾರ್ಪಲೆಲ್ಲ ಹರಿದೋಗಿರೋದು. ಅಷ್ಟು ಟೈಟಾಗಿ ಹಾಕಿರೋ ಹಂಗೆ ತಾರ್ಪಲ್ ಹರಿದೋಗುತ್ತೆ. ಸ್ವಲ್ಪ ಫ್ರೀಯಾಗಿ ಹಾಕ್ಬೇಕು ತಾರ್ಪಲ್. ಹಾ ಬಿಸಿಲು. ನಡಿಯಪ್ಪ ನಡಿ ದೇವರು. ಹೊಟ್ಟೆ ತುಂಬ ಊಟ ಆಯಿತು ಮಾತ್ರ, ಸೂಪರ್ ಊಟ. 1-2 ಅವರ್ ನಿದ್ದೆ ಮಾಡಿದ್ರೆ ಸ್ವರ್ಗ. ಈ ಬಿಸಿಲಿಗೆ ಅದಕ್ಕೂ ತಣ್ಣಗೆ ಜಾಗ ಸಿಕ್ಕಿ ಒಳ್ಳೆ ಗಾಳಿ ಬಂದರೆ ನಿದ್ದೆ ಮಾಡಿದ್ರಂತೂ ಸ್ವರ್ಗ. ಆ ಥರ ಊಟ ಆಗೈತೆ. ಹಾ ಹೊರಟ ಅಣ್ಣ. ಹಾಲ್ಗೆನ್ನೆ ಕೃಷ್ಣನಿಗೆ ಹಾಲ್ಜೇನ ರಾಣಿ. ಈ ಹೋಟ್ಲಲ್ಲೇ ಊಟ ಮಾಡಿದ್ದು. ಹೋಟೆಲ್ ಶಾಮಿನಿ ಈ ಹೋಟ್ಲಲ್ಲೇ ಒಳ್ಳೆ ಊಟ ಸಿಕ್ಕಿದ್ದು ನಮಗೆ ಈ ಹೋಟ್ಲಲ್ಲಿ. ಈಗ ಸದ್ಯಕ್ಕೆ ಅಲ್ಲೇ ಮುಂದೆ ಜಾಗ ಐತೆ, ಅಲ್ಲೇ ಹೋಗಿ ಹಾಕಿ ಮಲಿಕೊಂಬಿಡೋಣ. ಏನು ಹೋಗಲ್ಲ, ಯಾಕಂದ್ರೆ
ಯಾಕಂದರೆ ಇಲ್ಲಿ ಹೋಟ್ಲವ್ರಿಗೆಲ್ಲ ಸಮಸ್ಯೆ ಆಗೋದು ಬೇಡ. ಊಟ ಮಾಡೋಕ್ಕೆ ಬಂದು ನಿಲ್ಸೋರಿಗೆಲ್ಲ ಜಾಗ ಇರಲ್ಲ, ಮುಂದೆ ಹೋಗ್ತಾರೆ. ಹೋಟ್ಲವ್ರಿಗೆಲ್ಲ ಸಿಗುತ್ತೆ, ಅಲ್ಲಿ ಮುಂದೆ ಖಾಲಿ ಜಾಗ ಐತೆ. ಈ ಬ್ರಿಡ್ಜ್ ಪಾಸ್ ಆಗ್ತಿದ್ದಂಗೆ ಒಂದು 2 ಅವರ್ ಮಲಗಿ ಎದ್ದು ಅಲ್ಲೇ ಇಲ್ಲೂ ಫುಲ್ ಆಗ್ಬಿಡಿತಲ್ಲಪ್ಪ, ಜಾಗನೇ ಇಲ್ಲ ಇಲ್ಲಿ. ಎದ್ದು ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ನೋಡಲ್ಲಿ ಸ್ನಾನ ಮಾಡ್ತವ್ರೆ ಅಣ್ಣ. ಈ ನೀರಾಗಿ ಹೋಗಿ ನೋಡಿ, ನಾವು ಮಾಮೂಲಿ ರೆಗ್ಯುಲರ್ ಸ್ನಾನ ಮಾಡೋ ಜಾಗ, ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಬಿಡೋದು. KSRTC ರಾಜಹಂಸ ಪ್ರಾಣಿಗಳ ಮೇಲೆ ದಯೆ ಇರಲಿ. ಬೆಂಗಳೂರು ಧರ್ಮಸ್ಥಳ. ನಾವು ಇಲ್ಲೇ ನಿಲ್ಸೋಣ ಅಂತ ಪ್ಲ್ಯಾನ್ ಹಾಕಿದ್ದು, ಇಲ್ಲಿ ಜಾಗ ಇಲ್ವಲ್ಲಪ್ಪ. ನೋಡಿ ಇಲ್ಲ ಇದೆ ಜಾಗ, ಎಲ್ಲ ಒಂದು ಕಡೆ ನಿಲ್ಲಿಸಿ ಮಲಿಕೋಬೇಕಷ್ಟೇ. ಇವಾಗ ಒಂದು ಜಾಗದಲ್ಲಿ ಬಂದು ನಿಲ್ಸಿದ್ವಿ, ಮರದ ನೆರಳು. ಆ ಗಾಡಿ ಸ್ವಲ್ಪ ಬಿಸಿಲಾಯಿತು, ನಮಗೆ ಸ್ವಲ್ಪ ನೆರಳು ಬಂತು, ಲಾಕ್ ಮಾಡಿದ್ದಾಯಿತು. ಎಲ್ಲೇ ಮಲಗಲಿ ಜಾಡ್ರಿ ಎಳೆದು ಲಾಕ್ ಮಾಡಬೇಕು. ಯಾಕಂದರೆ ಯಾಮಾರಿ ಮಲಿಕೊಂಡ್ರೆ ಮೊಬೈಲ್ಗಳು ಕದ್ದು ಬಿಡ್ತಾರೆ. ಹಂಗಾಗಿ ಫುಲ್ ಲಾಕ್ ಮಾಡಿದ್ದಾಯಿತು. ಸದ್ಯಕ್ಕೆ 2 ಅವರು ಫ್ಯಾನು ಹಾಕಿದ್ದಾಯಿತು. ಅಪ್ಪ ಮಲಿಕೊಳ್ಳೋಣ. 2 ಅವರ್ ಬಿಟ್ಟು ಸಿಗೋಣ. ಸದ್ಯಕ್ಕೆ 2 ಅವರ್ ಕಣ್ಣು ತುಂಬ ನಿದ್ದೆ ಮಾಡಿದ್ರೆ ಸಮಾಧಾನ ಆಗುತ್ತೆ. ಮತ್ತೆ ಸಿಗೋಣ. ಟೈಮು 5 ಗಂಟೆ ಆಯಿತು. ನಮ್ಮ ಗಾಡಿ ನೋಡಿ ಅಲ್ಲೈತೆ, ಮರದ ಹತ್ರ ಕಾಣಲ್ಲ. ಅಲ್ಲಿ ನಿಲ್ಲಿಸಿ ಗಾಡಿಗಳಲ್ಲಿ ಅಲ್ಲಿ ಇಂಥ ಜಾಗದಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ಏನಕ್ಕಂದರೆ 5 ಗಂಟೆ ಅಲ್ಲ, 5:15 ಆಗಿರ್ಬೇಕು, 5:40. ಇಂಥ ಜಾಗದ ಕಾಲ್ದಾರಿಯಲ್ಲಿ ಹೋಗ್ತಾ ಇದ್ದೀವಿ. ಏನಕ್ಕಂದರೆ ಸ್ನಾನ ಮಾಡೋಕ್ಕೆ. ಬಿಸಿಲು ಕಮ್ಮಿ ಆಗೈತಿ ಇವಾಗ. ಈ ಬಿಸಿಲಲ್ಲೆಲ್ಲ ಚೆನ್ನಾಗಿ ಸೆಕೆಗೆ ಬೇತೋಗಿದ್ವಿ. ಇವಾಗ ಸ್ನಾನ ಮಾಡಿಬಿಟ್ರೆ ಚೆನ್ನಾಗಿರ್ತೈತೆ. ಮಧ್ಯಾಹ್ನ ಸ್ನಾನ ಮಾಡಿದ್ರೆ ತಿರ್ಗಾ ಬೇತೋಗಿರ್ತೀವಿ ಇಲ್ಲಿ. ಹಂಗಾಗಿ ಹೋಗ್ತಾ ಇದ್ದೀವಿ. ಆಲ್ರೆಡಿ ನಮ್ಮ ಮಾರುತಿ ಹೋಗ್ಬಿಟ್ಟಾನಲ್ಲಿ ಸ್ನಾನ ಮಾಡೋಕ್ಕೆ. ನಮ್ಮ ಮಾರುತಿ ಆಲ್ರೆಡಿ ಸ್ನಾನಕ್ಕೆ ನಿಂತವನೇ. ಆಲ ಡ್ರೈವರ್ಗಳು ಇನ್ನೂ ಸ್ನಾನ ಮಾಡ್ತಾವ್ರೆ. ಎಲ್ಲ ಡ್ರೈವರ್ಗಳೇ ನೋಡಿ, ಇಲ್ಲೊಬ್ರು ಕೂತು ಸ್ನಾನ ಮಾಡ್ತಾವ್ರೆ. ನೀರು ಸ್ವಲ್ಪ ಕಡಿಮೆ ಆಗೈತೆ. ಇವರೇ ನಮ್ಮ ಮಾರುತಿ ಹೀರೋ. ಹಲೋ ಹೀರೋ, ಚೆನ್ನಾಗಿದ್ದೀರಾ? ನಿದ್ದೆ ಮಾಡಿದ್ರಾ? ಮಾಡಿದ್ವಿ. ಊಟ ಮಾಡಿದ್ರಾ? ಹಾಂ, ಇಬ್ಬರೇ ಸ್ನಾನ ಮಾಡೋಣ. ಹೆಂಗೈತೆ ನೋಡಿ ಸ್ನಾನ ಮಾಡೋದು. ನೀರು ಫ್ರೆಶ್ ಆಗಿ ಎಷ್ಟು ಸಕ್ಕರ ಐತಿ. ಒಳ್ಳೆ ಸ್ನಾನ ಎಲ್ಲ ಆಯಿತು. ಕ್ಯಾಮ್ರಾ ಇವಾಗ ಸಕ್ಕತ್ತಾಗಿ ಕಾಣ್ತದೆ. ಒಳ್ಳೆ ಸ್ನಾನ ಮಾಡಲ್ಲ ಅಂದೆ, ಮತ್ತೆ ಬಂದೆ. ಹಂಗೆ ಸವಾಸ ಮಾಡಲೇಬೇಕಲ್ಲಪ್ಪ, ಮಾಡಕ್ಕೆ ಬಂದ್ಬಿಟ್ಟಿದ್ವಿ. ಮೇಲೆ ಗಾಡಿಗಳೆಲ್ಲ ಹೋಗ್ತಿರೋದು. ಸ್ನಾನ ಎಲ್ಲ ಮಂಗಳೂರು ಹೋಯ್ತಾರೆ. ಇವ್ರ ಊರಾಗ ಇದನ್ನ ನೀರು ಅಂತಾರಂತೆ, ನಿಮ್ಮೂರಾಗ ಏನಂತಾರಂತೆ ಕಮೆಂಟ್ಸ್ ಹಾಕಿ. ಮಳೆ ಬತ್ತೈತಪ್ಪ, ಮಳೆ ಬತ್ತೈತೆ. ಸ್ನಾನ ಮಾಡ್ಕೊಂಡು ಗಾಡಿ ಬತ್ತಿದ್ದಂಗೆ ಮಳೆ ಶುರುವಾಗ್ಬಿಡ್ತು ನೋಡಿ. ಮಳೆ ಯಾವ ಥರ ಮಳೆ ಹೊಡಿತದೆ ಅಂದರೆ ಇಲ್ಲಿ ಮಂಗಳೂರಲ್ಲಿ. ಮೊನ್ನೆ ಎಲ್ಲ ಬೆಂಗಳೂರ ಕಲ್ಗಟ್ಟಿಗೆಲ್ಲ ಹೊಡೆದಿತ್ತು. ಅವತ್ತು ರಜದಲ್ಲಿದ್ದೆ, ಡ್ಯೂಟಿಗೆ ಬಂದಮೇಲೆ ಇವತ್ತು ಫಸ್ಟ್ ಟೈಮ್ ಮಳೆ ಹೊಡಿತಾ ಇರೋದು. ಸ್ನಾನ ಮಾಡ್ಕೊಬಂದು ಕಡ್ಡಿ ಗಿಡ್ಡಿ ಎಲ್ಲ ಹಚ್ಚಿದ್ದಾಯಿತು. ಇವಾಗ ಮಳೆಯಲ್ಲಿ ಹೊಡೆದು ನೋಡಿ ಯಾವ ಥರ ಮಳೆ ಹೊಡಿತದೆ. ಮೊನ್ನೆ ಎಲ್ಲ ಇದರಲ್ಲಿ ಆಳಿಕಲ್ ಮಳೆ ಎಲ್ಲ ಓದೈತೆ ಎಲ್ಲ ಕಡೆನೂ. ಕಲ್ಗಟ್ಟಿ ಅಂತೂ ಕಾಶ್ಮೀರ ಮಾಡಿಬಿಡ್ತು. ಕಲ್ಗಟ್ಟಿ ನಮ್ಮ ಬೆಂಗಳೂರು ಯಲಹಂಕ ಅಲ್ಲ. ಇವತ್ತು ಇಲ್ಲಿ ಹುಯ್ತಾ ಐತೆ ಮಂಗಳೂರಲ್ಲಿ. ನನ್ನ ಅನಿಸಿಕೆ ಮಂಗಳೂರಲ್ಲಿ ಇದು ಮೊದಲನೇ ಮಳೆ ಇರಬೇಕು ಅಂದ್ಕೊಂಡಿದ್ದೀನಿ. ಮೊನ್ನೆಲ್ಲ ಹುಯ್ದಿಲ್ಲ ಮಳೆ, ಇದೇ ಫಸ್ಟ್ ಮೊದಲನೇ ಮಳೆ ಇರಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ. ಇವಾಗ ಟೈಮ್ ಆಯಿತು.
ಎತ್ತು ಹೊರಡೋಣ. ಆರಾಮಾಗಿ ಮುಂದೆ ಟೀ ಕುಡ್ಕೊಂಡು ಹೋಯ್ತಾ ಇರೋಣ. ನೋಡಿ ಕೇರಳದಲ್ಲಿ ಹೋಗ್ತಾ ಇದ್ದೀನಿ, ಕಾಸರಗೋಡು ಹತ್ರ ಉಪ್ಪಳದಲ್ಲಿದ್ದೀನಿ. ಬಾರ್ಡ್ರೆಲ್ಲ ಬಿಟ್ಟು ರೋಡ್ ನೋಡಿ ಹೆಂಗೆ ಮಾಡಿದ್ದಾರೆ ಸಕ್ಕತ್ತಾಗಿ. ಒಟ್ಟು ಇದು ಕ್ಯಾಲಿಕೇಟಿಂದ ಮಂಗಳೂರವರೆಗೂ ಮಾಡಿರೋ ಹೈವೇ, ಅಂದರೆ ಅರ್ಧಂಬರ್ಧ ಆಗೈತೆ. ಒಟ್ಟಿನಲ್ಲಿ ಮಂಗಳೂರಿಂದ ಕಾಸರಗೋಡುವರೆಗೂ ಫುಲ್ಲು ಕಂಪ್ಲೀಟ್ ಆಗೈತೆ ರೋಡ್ ಇದು. ಇದೇ ಲೆವೆಲ್ಲಾಗಿ ಟರ್ನಿಂಗ್ಗಳು ಕಡಿಮೆ ಎಲ್ಲ ಮಾಡಿ, ಅಪ್ಪುಗಳಿಲ್ಲ, ಸಕ್ಕತ್ತಾಗಿ ಮಾಡಿದ್ದಾರೆ ಇದು. ಮತ್ತು ಕಾಸರಗೋಡಿಂದ ಮುಂದೆ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಕ್ಯಾಲಿಕೇಟ್ವರೆಗೂ. ಕ್ಯಾಲಿಕೇಟಿಂದ ಆ ಕಡೆ ಎಷ್ಟು ದೂರ ಮಾಡೋರು ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ರೋಡ್ ಮಾತ್ರ ಸೂಪರ್. ಎಷ್ಟು ವರ್ಷದಿಂದ ಮಾಡ್ತಿದ್ದ, ಈಗೆಲ್ಲ ಕಂಪ್ಲೀಟ್ ಆಗೈತೆ. ಗಾಡಿ ಓಡ್ಸೋಕ್ಕೆ ಒಂಥರ ಮಜಾ ಇದೆ ಕೇರಳದಲ್ಲಿ ಬಂದರೆ. ಒಂದೇ ಲೆವೆಲ್ ಹೀ ಅಂತ ಹೋಯ್ತಾ ಇರ್ಬೋದು. ಇದು ಬಂದು ಉಪ್ಪಳ ಅಂತೇಳಿ ಊರ ಹೆಸರು. ಮಂಜೇಶ್ವರ ಬಿಟ್ಟು ಮುಂದೆ ಉಪ್ಪಳ. ಎಷ್ಟು ಅರಕಡಿ, ಕುಂಬಳ, ಕನ್ಯಾಕುಮಾರಿ 681 ಕಿಲೋಮೀಟ್ರ್ ಕನ್ಯಾಕುಮಾರಿ ಇಲ್ಲಿಂದ. ಹೋಗೋಣ. ಇನ್ನೂ 50 ಕಿಲೋಮೀಟ್ರ್ ಐತೆ ಪಾಯಿಂಟ್ ನಮ್ಮದು. ಹೋಗಿ ಮಲಿಕೊಳ್ಳೋದು. 1:30 ರಾತ್ರಿಯಲ್ಲಿ ನೋಡಿ ಐಸ್ ಕ್ರೀಮ್ ತಿಂತಾಯಿದ್ದೀವಿ. ಐಸ್ ಕ್ರೀಮು, ಜ್ಯೂಸು ಆರತಿ ತಿಂತಿರೋದು ನೋಡ್ರಿ. ನಮ್ಮ ಗಾಡಿಗಳು ನೋಡಿಲ್ಲವೆ. 1:30 ರಾತ್ರಿಲಿ ಈ ಹೋಟ್ಲಲ್ಲಿ ತಿಂತಾ ಇರೋದು.